ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಮ್ಮನ ಮನೇಲಿ ಮೊದಲನೇ ವ್ಲಾಗ್ ಇದು. ನಾವು ಬಂದು 2 ಡೇಸ್ ಆಯಿತು ಮುಂಬೈಯಿಂದ. ಫಸ್ಟ್ 2 ಡೇಸ್ ನಾನು ಏನು ವ್ಲಾಗ್ ಮಾಡಲಿಲ್ಲ, ಸ್ವಲ್ಪ ಎಮರ್ಜೆನ್ಸಿ ಅಂತ ಬಂದಿದ್ದು ಅದಕ್ಕೋಸ್ಕರ. ಆ್ಯಂಡ್ ಇವಾಗ ಸಿಚುವೇಶನ್ ಎಲ್ಲ ಕಂಟ್ರೋಲ್ ಆಗಿದೆ. ಇವತ್ತು ಬೆಳಗ್ಗೆನೇ ಇದ್ದೆ, ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಬಂದು ಇಲ್ಲಿ ಕ್ಯಾಮ್ರಾ ಮುಂದೆ ನಿಂತಿದ್ದೀನಿ. ಆ್ಯಂಡ್ ನೆನ್ನೆ ಅಂತೂ ತುಂಬ ಮಳೆ ಇತ್ತು. ಇವತ್ತು ಕ್ಲೌಡಿ ಇದೆ, ಆ್ಯಕ್ಚುಲಿ ವೆದರ್ ತುಂಬ ಚೆನ್ನಾಗಿದೆ. ಸೊ ಇವಾಗ ನಾವು ಒಂದು 7:30 or 8 o'clock ಹೋಗಿರ್ಬೋದು. ಆಗಲೇ ಇಲ್ಲೆಲ್ಲ ಫುಲ್ ಸೌಂಡ್ಸು. ನಾನು ಮುಂಬೈಲಾಗಿದ್ದಿದ್ರೆ ಎದ್ದೇಳ್ತಿದ್ದೆ ಲೇಟು. ಇಲ್ಲಿ ಸ್ವಲ್ಪ ಬೇಗನೆ ಎದ್ಬಿಟ್ಟೆ. ಮೇ ಬಿ ಇನ್ನೂ ನನಗೆ ಅಡ್ಜಸ್ಟ್ ಆಗಬೇಕು, ಇನ್ನೂ 1 ವೀಕ್ ಹೋಗಬೇಕು, ಚೆನ್ನಾಗಿ ನಿದ್ದೆ ಬರಬೇಕು ಅಂತಂದರೆ. ಮತ್ತು ಇವತ್ತು ವ್ಲಾಗ್ನ ಆದಷ್ಟು ಅನ್ಪ್ಲ್ಯಾನ್ಡಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆನ್ ಸ್ಪಾಟ್ ಅಂತಂದರೆ ಈಗ ಪ್ರಿಪ್ರೇಷನ್ ಮಾಡ್ಕೊಡ್ತಿದ್ವಿ ಯಾವುದಾದ್ರೂ ರೆಸಿಪಿ ಮಾಡಬೇಕಾದ್ರೆ. ಬಟ್ ಇವತ್ತು ಏನೂ ಇಲ್ಲ, ನಮ್ಮಮ್ಮ ಏನು ಮಾಡ್ತಾರೋ ಅದನ್ನು ಫೋಕಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಇವಾಗ ಕಾಫಿ ಕುಡಿಬೇಕು. ಅದಾದಮೇಲೆ ಯಾವುದಾದ್ರೂ ನಮ್ಮಮ್ಮ ಏನಾದರೂ ಬ್ರೇಕ್ಫಾಸ್ಟ್ ಸ್ಪೆಷಲ್ ಮಾಡಿದ್ರೆ ಡೆಫಿನೆಟ್ಲಿ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅಥವಾ ಲಂಚು. ಸೊ ವಾಟ್ ಎವರ್ ನೋಡೋಣ. ಆದಷ್ಟು ಇವತ್ತಿನ ವ್ಲಾಗ್ನ ನಾನು ಅನ್ಪ್ಲ್ಯಾನ್ಡಾಗಿ ಆನ್ ಸ್ಪಾಟಿಗೆ ಹೆಂಗೆ ಬರುತ್ತೋ ಹಂಗೆ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಫ್ರೆಂಡ್ಸ್, ಮಧ್ಯಾಹ್ನ ಆಗಿದೆ, ಅಮ್ಮ ಇನ್ನೂ ಊಟ ಕೊಟ್ಟಿಲ್ಲ, ಕಿಚನಲ್ಲಿದ್ದಾರೆ. ಅಷ್ಟೊತ್ತಿಂದ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಬೆಳಗ್ಗೆ ತಿಂಡಿ ತಿಂದಿದ್ವಿ, ಚಿತ್ರಾನ್ನ ಮಾಡಿದ್ರು, ಆಮೇಲೆ ಸ್ವಲ್ಪ ಲೈಟಾಗಿ ಪಡ್ಡು ಕೊಟ್ಟರು. ಆಗಲೇ ಅಂದ್ಕೊಂಡ್ವಿ ಇವತ್ತು ಡೆಫಿನೆಟಾಗಿ ಲೇಟ್ ಆಗುತ್ತೆ ಅಂತ, ಹಾಗೆ ಮಾಡಿದ್ದಾರೆ. ಬಟ್ ಏನು ಮಾಡ್ತಿದ್ದಾರೆ ಅಂತ ಕಿಚನ್ಗೆ ಹೋಗಿ ನೋಡೋಣ. ಅಮ್ಮ ಒಳ್ಳೆ ಕುಕ್ಕಿಂಗು ಮಾಡ್ತಾರೆ, ಬಟ್ ತುಂಬ ಲೇಟು, ನನಗಿಂತ ಲೇಟು. ನಿಮಗೂ ತೋರಿಸ್ತೀನಿ ಇವತ್ತು ಅವ್ರು ಯಾವ್ದಾದ್ರು ಒಂದು ರೆಡಿ ಮಾಡ್ತಾ ಇದ್ರೆ. ಈಗ ಯಾವ ಡಿಶ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಏನಮ್ಮ ಮಾಡ್ತಿದ್ಯಾ? ಚಿಕನ್ ಫ್ರೈ. ಸೊ ಆಯ್ತಾ ಎಲ್ಲ ರೆಡಿ ಆಗ್ತಿದ್ಯಾ? ಸೊ ಫಸ್ಟು ಎಣ್ಣೆಗೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಚಿಕನ್ ರೆಡಿ ಆಗಿದೆ. ಆ್ಯಕ್ಚುಲಿ ಇದು ವಿತ್ ಸ್ಕಿನ್ ಇಲ್ಲಿ ಸಿಗೋದೆಲ್ಲ ಹಾಕೊಳ್ಳೋಲ್ವಾ ಇದನ್ನ? ಸ್ವಲ್ಪ ಬ್ರೌನ್ ಬಣ್ಣ ಬರ್ತದೆ. ಓಕೆ. ಅಮ್ಮ ಒಳ್ಳೆ ಅಡುಗೆ ಮಾಡ್ತಾರೆ, ಅದರಲ್ಲೂ ಗಿಣ್ಣಂತೂ ಸ್ಪೆಷಲ್ ಆಗಿ ಮಾಡ್ತಾರೆ. ಒಂದು 3 hours ತಗೋತಾರೆ ಏನೋ ಮಾಡೋದಕ್ಕೆ, ತಿನ್ನೋದಕ್ಕೆ ಟೇಸ್ಟಿ ಆಗಿರುತ್ತೆ. ನಾನು ಹೋಗೋಷ್ಟರಲ್ಲಿ ಒಂದ್ಸಲ ಗಿಣ್ಣು ಮಾಡಿಸ್ಕೊಂಡು ತಿನ್ನಬೇಕು. ಬಟ್ ಅದು ಹಾಲೆಲ್ಲಾದರೂ ಸಿಕ್ಕಿದ್ರೆ ಹುಡುಕಿ ಒಂದ್ಸಲ ನಿಮಗೂ ತೋರಿಸ್ತೀನಿ ಅದು ಹೇಗಿರುತ್ತೆ ಅಂತ. ಇವಾಗ ಏನು ಹಾಕೋತಾ ಇದ್ದೀರಾ? ಟರ್ಮರಿಕ್ ಪೌಡರ್. ಓಕೆ. ಇದೊಂದು ಸ್ವಲ್ಪ ರುಬ್ಕೊಂಡ್ಬಿಡ್ಬೇಕು. ಏನಿದು ರುಬ್ಬೋದಿಕ್ಕ? ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿಮೆಣಸಿನ್ಕಾಯಿ, ಜೀರಿಗೆ ಹಾಕೊಳ್ಳೆ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ರುಬ್ಕೊಂಡ್ಬಂದು ಇದಕ್ಕೆಲ್ಲ ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ. ಸೊ ನಂಗೆ ಗೊತ್ತಾಯ್ತು ಅಮ್ಮ ನೀವು ಏನು ಮಾಡ್ತಾ ಇದ್ದೀರಾ ಅಂತ. ಹರಿಯಲ್ಲಿ ಚಿಕನ್ ಮಾಡ್ತಿದ್ದಾರೆ ನಮ್ಮಮ್ಮ. ಆ್ಯಕ್ಚುಲಿ ಇಲ್ಲಿ ಕೊತ್ತಂಬರಿ ಸೊಪ್ಪಿದೆ, ಪುದೀನ ಸೊಪ್ಪಿದೆ, ಹಾಗೆ ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ. ಅಮ್ಮ ಖಾರ ಇದೆಯಾ? ಇದು ಹಾಕ್ಲಾ? 3 ಖಾರ ಇಲ್ವಾ? ಪುದೀನ ಎಷ್ಟು ಹಾಕ್ಲಾ? ಈರುಳ್ಳಿನೂ ಹಾಕ್ಬೇಕಾ? ಸ್ವಲ್ಪ ಇಟ್ಕೊಂಡಿದ್ದೀರಾ? ಸ್ವಲ್ಪ ಜೀರಿಗೆ ಎಷ್ಟು ಹಾಕ್ಬೇಕು? ಒಂದು 1/2 teaspoon 1 teaspoon ಹಾಕ್ಲಾ? ಇಷ್ಟು 1 teaspoon ಹಾಕ್ತಿದ್ದೀನಿ ಅಮ್ಮ. ಇದೇನಿದು? ತಗೊಳ್ಳಿ. ಚಿಕನ್ ಕುದಿಯೋದಾ? ಓಕೆ. ಕುಟ್ಕೊಡ್ಲಾ? ಏನೋ ಹಾಕೊಳ್ತಾ ಇದ್ದೀರಾ? ಚಕ್ಕೆ ಲವಂಗ ಪೌಡರ್. ಕೇಳಿಸ್ತಾ ಇರಲಿಲ್ಲ ಅದಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ. ಆಗಿದೆಯಮ್ಮ? ಆಗಿದೆ. ಈಗೇನು ಹಾಕ್ತೀರಾ? ಚಿಕನ್ ಬೆಂದಿದೆ. ಹಾಂ, ಸ್ವಲ್ಪ ಇದಾಗಿರುತ್ತೆ. ಎತ್ಕೊಡಿ, ನಾನು ತಿಂತೀನಿ. ಹಾಕಿ ತಿಂತಾನ? ಅವನು ತಿಂತಾನೆ, ನಾನು ತಿಂತೀನಿ. ಮಮ್ಮಿ ನಮ್ಗಿಲ್ವಾ? ಇನ್ನು ಇಶಾನ್ ತಿಂತಾನೇನೋ ಅಂತ ಅವನಿಗಿಷ್ಟ. ಸಾಕು. ಈಗೇನಾಗ್ತೀರಾ ನೆಕ್ಸ್ಟು? ಇದು ಚಿಲ್ಲಿ ಪೌಡರ್.
ಬಟ್ ಇಶಾನ್ ಸ್ವಲ್ಪ ಸ್ಪೈಸಿ ಕಮ್ಮಿ. ಅದಾಯಿತು. ನೆಕ್ಸ್ಟು ಧನಿಯಾ ಪುಡಿ ಇಟ್ಕೊಂಡಿದ್ದೀರಾ? ಈಗಲೇ ಹಾಕ್ತೀರಾ ಆಮೇಲೆ ಹಾಕ್ತೀರಾ? ಇದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ. ಓಕೆ. ಸ್ವಲ್ಪ ಹಾಕೊಂಡ್ರಿ, 1 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀರಾ? ಹಾಂ, ಸಾಕಾ? ಸಾಕು. ಸ್ವಲ್ಪ ಇದರಲ್ಲೂ ಫ್ರೈ ಮಾಡಬೇಕು. ನಿಜವಾಗ್ಲೂ ಒಮ್ಮೆ ನಾವು ಊಟ ಮಾಡೋಷ್ಟ್ರಲ್ಲಿ ಆಗೋಗುತ್ತೆ ರಾತ್ರಿ. ಎಲ್ಲ ಆಯ್ತಲ್ಲ. ಕ್ಯಾಪ್ಸಿಕಮ್ ಕರಿ ಲೀವ್ಸ್ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಆಯಿತು, ಸ್ವಲ್ಪ ಫ್ರೈ ಮಾಡಿದ್ದೀನಿ. ಕರಿ ಲೀವ್ಸು ಇದರಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಉಟ್ಕೊಂಡಿರುವಂಥದ್ದನ್ನ ಇದು ಅದೇ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ರುಬ್ಬಿದ್ದೀನ. ಸೊ ಇದಾದ್ರೆ ರಿಯಾಲಿ ಚಿಕನ್ ರೆಡಿ ಆಗುತ್ತೆ. ರೆಡಿ. ಅಮ್ಮ ನೀನು ಏನಮ್ಮ ಅನ್ನ ಸಾರು ಮಾಡಿದೆ, ಇದ್ರ ಜೊತೆ ನಾನು ಕುಲ್ಚಾ ಮಾಡಿದ್ದಿದ್ರೆ ಆಹಾ. ನನಗದು ಬರಲ್ವಲ್ಲ ಅಮ್ಮ ಯಾವಾಗ ಕಲಿಯೋದು? ಹರಿಯಾಲಿ ಚಿಕನ್ ಜೊತೆ ಅದೆಲ್ಲ ಮಾಡ್ಕೊಡ್ಬೇಕು ತಾನೇ ನಮ್ಗೆ. ಮಮ್ಮಿ ನಾ. ಸೊ ಇದಾದ್ಮೇಲೆ ಏನಾಗ್ತೀರಮ್ಮ? ಇದಾದ್ಮೇಲೆ ರುಬ್ಬಿರುವಂಥದ್ದನ್ನ ಹಾಕೋದು. ಸೊ ಇದು ಹಾಕಿದ್ರೆ ಚಿಕನ್ ರೆಡಿ ಆಗುತ್ತೆ. ಅಮ್ಮ ಬ್ಲ್ಯಾಕ್ ಕಲರ್ ಆಗ್ಬಿಟ್ಟಿದೆ. ಅದೇ ಹೊರಗಡೆ ಹಾಕಿದ್ವಲ್ಲ ಅದಕ್ಕೆ. ಇಲ್ಲ, ಅದು ಪುದೀನ ಸೊಪ್ಪು ಹಾಕಿದೀವಲ್ಲ. ಕರೆಕ್ಟ್ ಅಲ್ವಾ? ಕೆಲವು ಪುದೀನಗಳು ಕಪ್ ಮಾಡ್ಬಿಡುತ್ತೆ. ಅಮ್ಮ ನೀನು ಇದೆಲ್ಲ ಮಾಡ್ಕೊಟ್ಬಿಟ್ಟು ನಾನ್ ಕುಲ್ಚಾ ಏನು ಇಲ್ಲದೆ ಬರೀ ಅನ್ನ ಸಾಂಬಾರ್ ಜೊತೆ ತಿನ್ನೋಂತಿರಲ್ಲ. ಬರಲ್ವಲ್ಲ ಅವೆಲ್ಲ ಮಾಡಕ್ಕೆ. ಅನ್ನ ಸಾಂಬಾರ್ ಜೊತೆ ಹಂಚ್ಕೊಳ್ಳೋದು. ಚಿಕನ್ ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟು ಅದು ತಿನ್ನು ಅಂದ್ರೆ ಅಟ್ಲೀಸ್ಟ್ ಪೂರಿನೋ ಚಪಾತಿನೋ ಇದ್ದಿದ್ರೆ ಆಹಾ. ಮಂಡ್ಯ ಸ್ಟೈಲ್ ಅಡಿಗೆ. ರೈಸ್ ಜೊತೆ ನೆಂಚ್ಕೊಳ್ಳೋದು ಅದೆಲ್ಲ ಬಾಂಬೆ ಸ್ಟೈಲು. ಅದು ನಿಜನೇ. ನಮ್ಮನೇಲಿ ನಾವು ಚಿಕನ್ ಮಾಡಿದ್ರೆ ಅದಕ್ಕೆ ಏನಾದ್ರೂ ಈ ತರ ನಾನು ಇಲ್ಲ ಕುಲ್ಚಾ ಮಾಡೋದು ಜಾಸ್ತಿ. ನಾನೇ ಜಾಸ್ತಿ ಕಣಮ್ಮ, ಯಾಕೆಂದ್ರೆ ಗೋಧಿ ಹಿಟ್ಟಲ್ಲಿ ಮಾಡ್ಕೋಬೋದಲ್ಲ, ಹೆಲ್ತ್ ಕಾನ್ಶಿಯಸ್ಗೋಸ್ಕರ. ಚಾಪ್ಸ್ ಮಾಡೋನು. ಚಾಪ್ಸು, ಸಾಂಬಾರು ಮಾಡೋನು ಮಾಡ್ತೀನಿ. ಅಮ್ಮ ನೀನು ಎಷ್ಟು ಥರ ಮಾಡ್ತೀಯ ಹೇಳು ಇದರಲ್ಲಿ ನಾನ್ ವೆಜ್ಜಲ್ಲಿ? ಯೂಶ್ವಲಿ ಚಾಪ್ಸ್ ಮಾಡ್ತೀನಿ, ಸಾಂಬಾರು ಮಾಡ್ತೀನಿ. ಆಮೇಲೆ ಅದೇ ಇದನ್ನು ಮಾಡಿದ್ದೀನಿ, ಹರಿಯಾಲಿ ಚಿಕನು. ಆಮೇಲೆ ಅಷ್ಟೇ ಅಲ್ಲ ಅಮ್ಮ? ನಿಂಗೆ ಜಾಸ್ತಿ ಇಲ್ಲ, ಒಂದಷ್ಟು ಐಟಮ್ಸ್ ಅಷ್ಟೇ ಅಲ್ವಾ? ಹಂಗೆ ಹುರ್ಕೊಂಡ್ಬಿಡೋದು ಊರಿಗೆ ತಿನ್ಬೇಕು ಅನ್ಸ್ದಾಗ. ಚಿಲ್ಲಿ ಚಿಕನು. ಚಿಲ್ಲಿ ಚಿಕನ್ ಅದು ಚೆನ್ನಾಗಿರುತ್ತೆ. ಈಗಾಗಿದೆ, ಇದನ್ನ ಹಾಕಿದ್ರೆ ರೆಡಿ ಆಗ್ತಿದೆ. ಹರಿಯಾಲಿ ಚಿಕನ್ ರೆಡಿ. ಅಮ್ಮ ಮಗ ಇಬ್ರು ಊಟ ಮಾಡಿ ಹಾಕೊಂಡು ತಿನ್ನಿ. ಯಮ್ಮಿ ಯಮ್ಮಿ. ಸ್ವಲ್ಪ ಇದು ಡ್ರೈ, ಇವನ್ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಗ್ರೇವಿ ಆಗುತ್ತಲ್ಲಮ್ಮ? ಆಗುತ್ತೆ. ಬಟ್ ಡ್ರೈ ಚೆನ್ನಾಗಿರುತ್ತಲ್ವ ಹಿಂಗೆ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ನೆಂಚ್ಕೊಳ್ಳೋದಕ್ಕೆ. ಸ್ವಲ್ಪ ನೀರು ಹಾಕ್ತಾ ಇದ್ದೀರಾ? ಸ್ವಲ್ಪ ಹಾಕ್ತೀನಿ. ಅದನ್ನೆಲ್ಲ ಇದೇ ಡ್ರೈ ಆಯ್ತದೆ, ಹುರಿದ್ರೆ ಡ್ರೈ ಆಯ್ತದೆ. ಅರೋಮಾ ಮಾತ್ರ ಸಕ್ಕತ್ತಾಗಿದೆ ಮಮ್ಮಿ. ಇನ್ನೇನು ಊಟ ಇಟ್ಕೊಳ್ಬೋದು. ಅಪಿಯರೆನ್ಸ್ ಎಲ್ಲ ಚೆನ್ನಾಗಿದೆ. ಹೆಂಗಾಗಿದೆ? ಯಾರು ಮಾಡಿರ್ಬೋದು? ನಾನು. ನೀನಾ? ಅಮ್ಮ ಇವಳಂತ ನೋಡಿ, ವಿಡಿಯೋ ಮಾಡಿದ್ ನಾನು, ಮಾಡಿದಮ್ಮ, ತಿಂತಿರೋದು ಇವರು, ಆದ್ರೆ ಹೇಳ್ತಾ ಇರೋದು ನಾನು ಅಡುಗೆ ಮಾಡೋದಂತ. ತುಂಬಾ ಚೆನ್ನಾಗಿ ಬಂದಿದೆ, ನೀವು ಒಂದ್ಸಲ ಟ್ರೈ ಮಾಡಿ.
ಸ್ಪೈಸಿ ಆಯ್ತಾ ಇಲ್ಲ ಅಲ್ಲ? ನೆಕ್ಸ್ಟ್ ನೀನ್ ಯಾವತ್ತು ರೆಸಿಪಿ ತೋರಿಸ್ತೀಯ ಪಿಂಕು? ಮುದ್ದೆ ಉಪ್ಸಾರು. ಎಷ್ಟು ವರ್ಷದಿಂದ ಕಾಯಿ ಕೀಳ್ತಿದ್ದೀರಾ ನೀವು? 1 ವರ್ಷ. ಇದು ಈಸಿ ಮೆಥಡಾ ನೀವು ಹಿಂಗೆ ಹತ್ತೋದು? ಈ ಥರ ಹತ್ತೋದಕ್ಕೆ ಟ್ರೈನಿಂಗ್ ಬೇಕಾ? ಟ್ರೈನಿಂಗ್ ಕೊಡ್ತಾರಾ? ಯಾಕೆಂದ್ರೆ ನಾವು ಚಿಕ್ಕವರಾದಾಗ ಹಂಗೆ ಮರ ಹತ್ತಿದ್ರು, ಇದು ಹೊಸ ತರ ಕಾಣಿಸ್ತಿದೆ, ಅದಕ್ಕೆ ಕೇಳಿದೆ. ಹೌದಾ? ಬಟ್ ಅದು ತುಂಬಾ ಜನದ ಹತ್ರ ಇರ್ಲಿಲ್ಲ ಅಲ್ವಾ ಈ ತರ? ಬೇಗನೆ ಆಗುತ್ತಲ್ವಾ ಇದು? ಹೌದಾ? ನನಗೇನೋ ಅವ್ರು ಆಗ್ಲೇ ಅಷ್ಟು ಮೇಲ್ ಹೊಟ್ಟೋದ್ರು ಅನ್ಸುತ್ತೆ ನೋಡಿ. ಸೌಂಡ್ ಬರುತ್ತೆ ಅದ್ರಲ್ಲಿ. ಸೌಂಡ್ ಬರುತ್ತೆ ಇಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹರಿಯಾಲಿ ಚಿಕನ್ನ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನೀವು ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ಆಮ್ ವೈಂಡಿಂಗ್ ಅಪ್ ಫಾರ್ ದ ಡೇ. ಇವತ್ತಿನ ದಿನಾಚರಿನ ವ್ಲಾಗ್ನಲ್ಲಿ ತೋರಿಸಿದ್ದೀನಿ. ಲೆಟ್ಸ್ ಕ್ಯಾಚ್ ಅಪ್ ಅಗೇನ್ ಸೂನ್. ಟಿಲ್ ದೆನ್ ಬಾಯ್ ಬಾಯ್ ಫ್ರೆಂಡ್ಸ್.